ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಹಳ್ಳಿ ಸೈಡು ಮಾಡುವಂತಹ ಕುಂಬಳಕಾಯಿ ಕಡುಬನ್ನು ಮಾಡ್ತಾಯಿದ್ದೀನಿ. ಹುಗ್ಗಿ ಕುಂಬಳು ಅಂತ ಹೇಳ್ತೀವಲ್ವ, ಆ ಕುಂಬಳಲ್ಲಿ ನಾನು ಕಡುಬನ್ನು ಮಾಡ್ತಾಯಿದ್ದೀನಿ. ಇದು ವಿಶೇಷವಾಗಿ ಸೀಗೆ ಹುಣ್ಣಿಮೆಯಲ್ಲಿ ಹಳ್ಳಿ ಸೈಡು ರೈತರು ಮಾಡೇ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ ಮೂರು ಪೀಸಸನ್ನು ತೊಗೊಳ್ತೀನಿ. ಇಲ್ಲಿ ಮೇಲಿರುವಂಥ ಇದನ್ನು ಕ್ಲೀನ್ ಮಾಡಿಕೊಂಡು ಹಿಂದಿರುವಂಥ ಸಿಪ್ಪೆನ ತೊಗೋಬೇಕು. ನೋಡಿ ಈ ಥರ ಸಿಪ್ಪೆನ ತೆಗೆದು ತೊಗೊಂಡಿದ್ದೀನಿ ನಾನು. ಇದನ್ನು ತುರಿಬೇಕು. ಇವಾಗ ನೋಡಿ ಈ ಥರ ಚೆನ್ನಾಗಿ ಇದನ್ನು ತುರಿದು ತೊಗೋಬೇಕು. ನಾನು ಅಷ್ಟು 3 ಪೀಸನ್ನು ತುರಿದು ತೊಗೊಂಡಿದ್ದೀನಿ ನೋಡಿ. ಇವಾಗ ಇದರಲ್ಲಿರುವಂಥ ನೀರನ್ನು ನಾವು ತೆಗಿಬೇಕು. ಇದು ಬೇಗ ನೀರು ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಕರೆಕ್ಟಾಗಿ ಎಲ್ಲ ನೀರು ಬರುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವಂಥ ನೀರನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು. ನೋಡಿ, ಹಾಗೆ ಡೈರೆಕ್ಟಾಗಿ ಇದನ್ನು ಮಾಡಬಾರ್ದು. ಇದರಲ್ಲಿರುವಂಥ ನೀರನ್ನು ಹಿಂಡಿ ತೆಗಿಬೇಕು. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲ ಸೈಡು ಹತ್ತಬೇಕು, ಆಗ ಮಾತ್ರ ನೀರು ಬಿಡುತ್ತೆ ಅದು. ಅದಕ್ಕೋಸ್ಕರ ಉಪ್ಪನ್ನು ಹಾಕಿ ಇದರಲ್ಲಿರುವಂಥ ನೀರನ್ನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ಹಿಂಡಿ ತೆಗಿಬೇಕು. ಪ್ರತಿಯೊಂದು ಈ ಥರ ಮುಟ್ಟಿಗೆ ಮಾಡಿ ಪ್ರತಿ ಸಲವೂ ಈ ಥರ ಮುಟ್ಟಿಗೆ ಮಾಡಿ ನಾನು ತೆಗಿತಾ ಇದ್ದೀನಿ. ನೀವು ಬೇಕಂದರೆ ಒಂದು ಬಟ್ಟೆಯಲ್ಲಿ ಹಾಕಿ, ತೆಳುವಾದ ಬಟ್ಟೆಯಲ್ಲಿ ಹಾಕಿ ನೀವು ಹಿಂಡಿ ತಕ್ಕೋಬೋದು. ಈ ಥರನೂ ಹಿಂಡಿ ತಕ್ಕೋಬೋದು ಅಷ್ಟೂ. ನೋಡಿ, ಇವಾಗ ನಾನು ಅಷ್ಟೂ ಹಿಂಡಿ ತೆಗಿದ್ದೀನಿ. ಇಷ್ಟೊಂದು ನೀರು ಬಂದಿವೆ ಇದರಲ್ಲಿ. ನೋಡಿ, ಇವಾಗ ಇದನ್ನೆಲ್ಲನೂ ಒಂದಾಗಿ ಮಾಡ್ಕೋಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಂದು ಪ್ಯಾನಿಗೆ 1 ಬೌಲ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿರೋದು ಅಕ್ಕಿ. ನೀವು ಡೈರೆಕ್ಟಾಗಿ ತೊಗೋದಿದ್ರೆ ತೊಗೊಂಡು ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಹುರಿಬೇಕು. ನಾನು ಚೆನ್ನಾಗಿ ಒಂದು 5 ನಿಮಿಷದ ಹುರಿದಿದ್ದೀನಿ. ಇದನ್ನು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಒಂದು 5 ನಿಮಿಷ ಹುರ್ಕೊಳ್ಳಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ. ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ಇದನ್ನು ಜಾರಿಗೆ ಹಾಕಿದ್ದೀನಿ. ಇದನ್ನು ತುಂಬ ಸಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು. ಇಡ್ಲಿ ರವೆ ಟೈಪು ರುಬ್ಕೋಬೇಕು ಇದನ್ನು. ನೋಡಿ, ಈ ಥರ ಇಡ್ಲಿ ರವೆ ಥರ ಇರಬೇಕಿದು. ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಕುಂಬಳ ತುರಿಗೆ ನಾನು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇವಾಗ 2 ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಇವಾಗ 300 ಗ್ರಾಮ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಸಿಹಿಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಇದು ತುಂಬ ಹಳ್ಳಿ ಸೈಡು ಮಾಡೇ ಮಾಡ್ತಾರೆ. ಕಂಪಲ್ಸರಿ ಸಿಹಿ ಹುಣ್ಣಿಮೆಯಲ್ಲಿ ಮಾಡೇ ಮಾಡ್ತಾರೆ ಇದನ್ನು. ಅದು ಭೂಮಿ ಹುಣ್ಣಿಮೆಗೆ ಶ್ರೇಷ್ಠ ಅಂತ. ಇವಾಗ ನೋಡಿ, ಇದರಲ್ಲಿ ಒಣ ಶುಂಠಿ ಮತ್ತು ಏಲಕ್ಕಿ ಪೌಡ್ರ್ ಇದೆ, 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಒಂದೊಂದು ಸೈಡು ಭೂಮಿ ಹುಣ್ಣಿಮೆ ಅಂತ ಹೇಳ್ತಾರೆ, ಒಂದೊಂದು ಸೈಡು ಸಿಹಿ ಹುಣ್ಣಿಮೆ ಅಂತ ಹೇಳ್ತಾರೆ. ಅದು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಕಡುಬು ಮಾಡದೇ ಇರೋರು ಹುಗ್ಗಿ ಮಾಡ್ತಿರ್ತಾರೆ, ಬೇಳೆ ಹಾಕಿ ಹುಗ್ಗಿ ಮಾಡ್ತಾರೆ. ಆದರೆ ಕಂಪಲ್ಸರಿ ಕುಂಬಳಕಾಯಿ ಇರಲೇಬೇಕು. ಕೆಲವರು ಹುಗ್ಗಿ ಮಾಡ್ತಾರೆ, ಕೆಲವರು ಈ ಥರ ಕಡುಬನ್ನು ಮಾಡ್ತಾರೆ. ಇದು ಸಾಂಪ್ರದಾಯಿಕ ಶೈಲಿಯಾಗಿ ಮೊದಲಿಂದನೂ ಮಾಡ್ತಾನೆ ಬರ್ತಿದ್ದಾರೆ. ನೋಡಿ, ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಈ ಥರ ಅರಿಶಿಣದ ಎಲೆ ಅಥವಾ ಬಾಳೆ ಎಲೆ ಒಳಗೆ ಈ ಥರ ಪ್ಲಸ್ ಚಿಹ್ನೆಯಲ್ಲಿ ಇಟ್ಕೊಂಡು ಪ್ಲಸ್ ಆಕಾರದಲ್ಲಿ ಕೆಳಗೊಂದು ಮೇಲೊಂದು ಎಲೆಯನ್ನು ಹಿಡ್ಕೊಂಡು ಈ ಥರ ಬೇಗ ಇದನ್ನು ಮಾಡ್ಕೋಬೇಕು. ಇಲ್ಲಾಂದರೆ ಅದು ನೀರು ಬಿಡುತ್ತೆ. ಅದಕ್ಕೋಸ್ಕರ ನಾವು ಬೆಲ್ಲ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಕುಂಬಳ ತುರಿಯಲ್ಲಿ ನೀರು ಬಿಡುತ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಈ ಥರ ಇದನ್ನೆಲ್ಲ ಫಿಲಪ್ ಮಾಡ್ಕೋಬೇಕು. ನೋಡಿ, ಈ ಥರ ಪ್ಲಸ್ ಆಕಾರದಲ್ಲಿ ಇಟ್ಟುಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ಇದನ್ನು. ಇದು ಒಬ್ಬರಿಂದ ಆಗಲ್ಲ, ಬೇಗ ಮಾಡ್ಕೋಬೇಕು. ಬೇಗ ಮಾಡ್ಕೋಬೇಕು ಇದನ್ನು, ಒಬ್ಬರಿಂದ ಆಗಲ್ಲ. ನೋಡಿ, ಈ ಥರ ದಾರ ಅಥವಾ ಬಾಳೆ ಎಲೆ ನಾರು ಅಂತ ಸಿಗುತ್ತೆ, ಅದರಿಂದನೂ ಈ ಥರ ಕಟ್ಕೋಬೋದು. ಅದಿಲ್ಲ ಅಂದರೆ ಈ ಥರ ದಾರ ತಗೊಂಡು ಕಟ್ಕೋಬೋದು. ನೋಡಿ, ಬಾಳೆ ಎಲೆಯಿಂದ
ಅರಿಶಿಣದೆಲೆಯಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಅರಿಶಿಣದೆಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇವಾಗ ನೋಡಿ ಈ ಥರ ಎರಡು ಸೈಡು ಚೆನ್ನಾಗಿದನ್ನು ಕಟ್ಟಿ ತೊಗೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಪೇಷನ್ಸ್ಲಿ ಮಾಡಬೇಕು. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಈ ಥರ ಕಟ್ಟಿ ತೊಗೋಬೇಕು. ನಾವು ಚಿಕ್ಕವರಿದ್ದಾಗ ತುಂಬ ತಿಂತಾ ಇದ್ವಿ. ಇವಾಗ ನೋಡಿ ಇದಿಷ್ಟನ್ನು ಮಾಡಿ ತೊಗೊಂಡಿದ್ದೀನಿ. ಇವಾಗ ಉಳಿದಿರುವಂಥದ್ದನ್ನು ನಾನು ಇವಾಗ ಬೌಲಲ್ಲಿ ಹಾಕಿ ತೊಗೊತಾ ಇದ್ದೀನಿ. ಅರಿಶಿಣದೆಲೆ ಇಲ್ಲ ಅಂದರೆ ಈ ಥರನೂ ಮಾಡ್ಕೋಬೋದು, ಇಲ್ಲ ಅಂದರೆ ಕಮ್ಮಿ ಇದ್ದು ಅಂದರೆ ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಈ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ಇಟ್ಕೊಂಡು ನೋಡಿ ಅದ್ರ ತುಂಬ ಅದೆಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ಲೇವರ್ಗೋಸ್ಕರ ಸ್ವಲ್ಪ ಕಟ್ ಮಾಡಿದರೆ ಆಯಿತು. ಕಡಿಮೆ ಇತ್ತು ಅಂದರೆ ಅರಿಶಿಣದೆಲೆ ಕಡಿಮೆ ಇದ್ದಾಗ ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಬೌಲ್ ಒಳಗೂ ಮಾಡ್ಕೋಬೋದು. ನಾನಿವಾಗ ಅಷ್ಟು ನಾನು 4 ಬೌಲ್ ಒಳಗೆ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ವಾಪಲ್ಲಿ ಬೇಯಿಸ್ಕೋಬೇಕು. ನೋಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳಿ, ಯಾಕಂದರೆ ಇದನ್ನು ನಾನು 20 ರಿಂದ 25 ನಿಮಿಷ ಇದನ್ನು ವಾಪಲ್ಲಿ ಬೇಯಿಸ್ತಾ ಇದ್ದೀನಿ. ಹಾಗಾಗಿ ನೀರು ಕಡಿಮೆ ಇಲ್ಲ ಅದವೋ ಇಲ್ಲೋ ಅಂತ ಮೇಲೆ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ನೋಡಿ ಇದಿಷ್ಟನ್ನು ಹಾಕಿ ನಾನು ತೊಗೊತಾ ಇದ್ದೀನಿ ನೋಡಿ. ಇವಾಗ ಮತ್ತೊಂದು ಇಡ್ಲಿ ಪ್ಲೇಟನ್ನು ಇಟ್ಟು ಮೇಲೆ ಮತ್ತೆ ಬೌಲನ್ನು ಇಡ್ತಾ ಇದ್ದೀನಿ. ನೋಡಿ ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ಸ್ಟೋವ್ನ ಬೇಯಿಸ್ಕೊಳ್ಳಿ ವಾಪಲ್ಲಿ. ನೋಡಿ ಈ ಥರ ನಿಮಗೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಈ ಥರ ಬೌಲ್ ಒಳಗೂ ಮಾಡ್ಕೋಬೋದು. ಇವಾಗ ಇದನ್ನು ಮುಚ್ಚಳ ಮುಚ್ಚಿ 20 ರಿಂದ 25 ನಿಮಿಷ ಇದನ್ನು ನಾನು ವಾಪಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇವಾಗ 25 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ಥರ ಹಿಡಿದ್ರೆ ಅದು ಕೈಗೆ ಅಂಟ್ಕೊಳ್ಬಾರ್ದು, ಆಗಿದ್ರೆ ಮಾತ್ರ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ಇದು ನಾವು ತೆಗಿದ ತಕ್ಷಣ ಸ್ಟೋವ್ನ ಆಫ್ ಮಾಡಿದ ತಕ್ಷಣ ಈ ಥರ ತೆಗಿಬಾರ್ದು, ಅದರಲ್ಲಿ 1 ತಾಸಾದರೂ ಬಿಡಬೇಕು. ಸ್ಟೋವ್ ಆಫ್ ಮಾಡಿದ ಮೇಲೆ 1 ತಾಸು ಬಿಟ್ಟು ಈ ಥರ ತೆಗೆದು ನೋಡಿ ಸೈಡೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ಸ್ಟೋವ್ನ ಆಫ್ ಮಾಡಿದ ತಕ್ಷಣ ಈ ಥರ ತೆಗಿಬಾರ್ದು, 1 ಅವರ್ ಆದ್ರೂ ಬಿಡಬೇಕು. ಅದು ಚೆನ್ನಾಗಿ ವಾಪಲ್ಲೇ ಮತ್ತಷ್ಟು ಬೇಯ್ಕೊಳ್ಳುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಬೇಯುತ್ತೆ. ನೋಡಿ ಅರಿಶಿಣದೆಲೆ ಇರುತ್ತಲ್ವ ಚೆನ್ನಾಗಿ ಅದನ್ನು ಕ್ಲೀನಾಗಿ ತಕ್ಕೋಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಇಡ್ಲಿ ಥರ ಬಂದಿದೆ ಅಂತ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ 4 ತೆಗೆದಿದ್ದೀನಿ ನಾನು. ಇವಾಗ ಕಡುಬನ್ನು ಓಪನ್ ಮಾಡ್ತಿದ್ದೀನಿ ನೋಡಿ. ನೋಡಿ ಈ ಥರ ಕಟ್ ಮಾಡಿ ತಕ್ಕೊಳ್ಳಿ ದಾರಾನ. ನೀವು ಬೇಕಂದರೆ ಬಾಳೆ ಎಲೆ ದಿಂಡು ಅಂತ ಇರುತ್ತೆ, ಅದರಲ್ಲಿಯೂ ಕಟ್ಟಿ ತಗೋಬೋದು. ನೋಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ತುಂಬ ತಿಂತಾಯಿದ್ವಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸಿಗಿ ಹುಣ್ಣಿಮೆಯಲ್ಲಿ ಕಂಪಲ್ಸರಿ ಮಾಡ್ತಾರೆ ಹಳ್ಳಿ ಸೈಡು. ನೋಡಿ ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಬ್ಬ ಅಂತ ಅಲ್ಲ, ತಿನ್ನಬೇಕು ಅನಿಸಿದ್ರೇ ಮಾಡಿಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಟೇಸ್ಟಿಯಾಗಿರುವಂತಹ ರುಚಿಕರವಾದಂತಹ ಸಾಂಪ್ರದಾಯಿಕವಾದಂತಹ ಕುಂಬಳಕಾಯಿ ಕಡುಬು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಇದೆ ಮಾಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.